ಇಸ್ರೇಲ್ನಲ್ಲಿ ಇರಾನ್ ತನ್ನ ಗೂಢಚಾರರ ಜಾಲವನ್ನು ನಿರ್ಮಿಸಿದೆ ಅನ್ನೋದು ಈಗ ಇಸ್ರೇಲ್ ಅನ್ನು ತಲ್ಲಣಗೊಳಿಸಿದೆ. ಆಂತರಿಕ ಬೇಹುಗಾರಿಕೆಯ ಬೆದರಿಕೆ ಅದಕ್ಕೀಗ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ. ಇರಾನಿನ ಸರ್ಕಾರ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್ನಂತಹ ಪ್ಲಾಟ್ಫಾರ್ಮ್ಗಳನ್ನು ನಿಷೇಧ ಮಾಡಿದೆ. ಆದರೆ ಇರಾನಿನ ಏಜೆಂಟರು ಅವುಗಳನ್ನು ಬಳಸ್ತಾರೆ. ಬ್ರಿಟಿಷ್ ಪತ್ರಿಕೆ ಗಾರ್ಡಿಯನ್ ವರದಿಯ ಪ್ರಕಾರ ಇರಾನ್ ಮೊದಲು ಈ ಪ್ಲಾಟ್ಫಾರ್ಮ್ಗಳಲ್ಲಿ ಸುದ್ದಿ ಸಂಸ್ಥೆ ಅಥವಾ ಇಸ್ರೇಲಿ ಹೆಸರಿನಲ್ಲಿ ಖಾತೆಗಳನ್ನು ರಚನೆ ಮಾಡುತ್ತೆ. ಫ್ರೆಂಡ್ ರಿಕ್ವೆಸ್ಟ್ಗಳನ್ನು ಇರಾನಿನ ಏಜೆಂಟ್ರಿಗೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಸ್ರೇಲ್ರಿಗೆ ಕಳಿಸಲಾಗುತ್ತೆ. ಇದರ ನಂತರ ಅವರನ್ನು ಸಂಕ್ಷಿಪ್ತವಾಗಿ ಸಂದರ್ಶಿಸಿ ಯುದ್ಧಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಅವ್ರ ಬಳಿ ಇದೆಯಾ ಅಂತ ನೇರವಾಗಿ ಕೇಳಲಾಗತ್ತೆ. ಇದು ಪತ್ರಿಕೋದ್ಯಮ ಉದ್ದೇಶಗಳಿಗಾಗಿ ಅನ್ನೋ ಹಾಗೆ ತೋರಿಸ್ಕೊಳ್ಳಲಾಗತ್ತೆ. ತಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ಳ ಬಯಸುವವರಿಗೆ ಇಸ್ರೇಲ್ ಸರ್ಕಾರಕ್ಕೆ ಗೊತ್ತಾಗದೇ ಇರೋ ಹಾಗೆ ಸುರಕ್ಷಿತ ಸಂವಹನವನ್ನು ನಡೆಸೋದಕ್ಕೆ ಟೆಲಿಗ್ರಾಮ್ ಲಿಂಕನ್ನು ಕಳಿಸಲಾಗುತ್ತೆ. ಟೆಲಿಗ್ರಾಮ್ ಲಿಂಕ್ ಜೊತೆಗೆ ಪೇಪಲ್ ಅಥವಾ ಕ್ರಿಪ್ಟೋ ಕರೆನ್ಸಿ ಅಪ್ಲಿಕೇಶನ್ನಲ್ಲಿ ಖಾತೆಯನ್ನು ರಚನೆ ಮಾಡೋದಕ್ಕೆ ಕೇಳಲಾಗುತ್ತೆ. ಅದರ ಮೂಲಕ ಹಣವನ್ನು ಪಾವತಿಸಲಾಗುತ್ತೆ. ವಂಚನೆಗೆ ಬಲಿಯಾಗಿ ಟೆಲಿಗ್ರಾಮ್ಗೆ ಬಂದವರನ್ನು ಹೆಚ್ಚು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಅವರಿಗೆ ನಕಲಿ ಕೆಲಸವನ್ನು ವಹಿಸಲಾಗುತ್ತೆ. ಇಸ್ರೇಲಿನ ನಿರ್ದಿಷ್ಟ ಸ್ಥಳದಲ್ಲಿ ಒಂದು ಕೆಲಸದ ಬಗ್ಗೆ ಹೇಳಿ ಆ ಸ್ಥಳದಲ್ಲಿ ಅವರು ಇರೋದ್ರ ಬಗ್ಗೆ ಪುರಾವೆಯಾಗಿ ಒಂದು ವಿಡಿಯೋ ಅಥವಾ ಫೋಟೋವನ್ನು ಕಳಿಸುವಂತೆ ಮಾಡಲಾಗುತ್ತೆ. ಅಲ್ಲಿಗೆ ಅವರಿಗೆ ವಹಿಸಲಾದಂಥ ಕೆಲಸ ಮುಗಿಯುತ್ತೆ ಮತ್ತು ಅದಕ್ಕಾಗಿ ಹಣವನ್ನು ಪಾವತಿಸಲಾಗುತ್ತೆ. ಈ ರೀತಿ ವಿಶ್ವಾಸ ಬೆಳೆದ ನಂತರ ಅವರನ್ನು ಯಾವುದೇ ಒಂದು ಪ್ರಮುಖ ಕಾರ್ಯಾಚರಣೆಗೆ ಸಿದ್ಧಪಡಿಸಲಾಗುತ್ತೆ. ಪೋಸ್ಟರ್ಗಳನ್ನು ಹಾಕೋದು, ಕರಪತ್ರವನ್ನು ವಿತರಿಸೋದು ಅಥವಾ ಗೋಡೆಗಳ ಮೇಲೆ ಘೋಷಣೆಗಳನ್ನು ಬರೆಯೋದು, ಇಂತಹ ಕೆಲಸವನ್ನು ಕೂಡ ವಹಿಸಲಾಗುತ್ತೆ. ಈ ಪೋಸ್ಟರ್ಗಳಲ್ಲಿ ನೇತನ್ಯಾಹು ಬಗ್ಗೆ ಟೀಕೆ ಇರುತ್ತೆ. ಪ್ರಧಾನಿಯನ್ನ ಟೀಕೆ ಮಾಡೋದು ಇಸ್ರೇಲ್ನಲ್ಲಿ ಅಪರಾಧ ಅಲ್ಲ, ಆದರೆ ಅಂಥವ್ರಿಗೆ ತನಿಖಾ ಏಜೆನ್ಸಿಗಳ ಗಮನಕ್ಕೆ ಬರೋದು ಖಚಿತ. ಆದರೂ ಯಾರಾದರೂ ಅಂಥ ರಿಸ್ಕನ್ನು ತೆಗೆದುಕೊಂಡ್ರೆ ಅವರನ್ನು ನಂಬಲಾಗುತ್ತೆ ಮತ್ತು ಅವರಿಗೆ ಮುಂದಿನ ಕೆಲಸಗಳನ್ನು ನಿಯೋಜಿಸಲಾಗುತ್ತೆ. ಇಷ್ಟರ ಬಳಿಕ ನಿಜವಾದ ಆಟ ಆರಂಭ ಆಗುತ್ತೆ. ನಂತರ ಇರಾನಿನ ಏಜೆಂಟರು ಈ ಇಸ್ರೇಲಿಗಳನ್ನು ಮಿಲಿಟರಿ ನೆಲೆಗಳ ಫೋಟೋಗಳಿಗ ಕೇಳ್ತಾರೆ. ಕೆಲ ಸಂದರ್ಭಗಳಲ್ಲಿ ಒಬ್ಬ ಸೈನಿಕನಿಗೆ ಐರನ್ ಡೋಮ್ನ ಫೋಟೋ ಮತ್ತು ವಿಡಿಯೋ ತರೋದಕ್ಕೆ ಹೇಳಲಾಗುತ್ತೆ. ಅಂಥ ಒಬ್ಬ 26 ವರ್ಷದ IDF ಸದಸ್ಯ 2019ರಿಂದ 2022ರವರೆಗೆ ಐರನ್ ಡೋಮ್ ಘಟಕಗಳಲ್ಲಿ ಸೇವೆಯನ್ನು ಸಲ್ಲಿಸಿದ. ಕಮಾಂಡ್ ಮತ್ತು ಕಂಟ್ರೋಲ್ ಸಿಸ್ಟಮ್ ಮತ್ತು ಕ್ಷಿಪಣಿ ಲಾಂಚರ್ಗಳನ್ನು ನಿರ್ವಹಿಸುವಂಥ ಹೊಣೆ ಅವ್ರದ್ದಾಗಿತ್ತು. ಐರನ್ ಡೋಮ್ ಬ್ಯಾಟರಿಗಳು ಎಲ್ಲಿವೆ, ಅವುಗಳನ್ನು ಹೇಗೆ ನಿಯೋಜಿಸಲಾಗಿದೆ, ಅವುಗಳ ರಾಡಾರ್ಗಳ ವೈಶಿಷ್ಟ್ಯಗಳು ಯಾವುವು, ಕ್ಷಿಪಣಿ ಉಡಾವಣಾ ಪ್ರಕ್ರಿಯೆ ಏನು ಮತ್ತು ದಾಳಿಯ ಸಮಯದಲ್ಲಿ ಸಂಪೂರ್ಣ ಘಟಕ ಹೇಗೆ ಕೆಲಸ ಮಾಡುತ್ತೆ ಅಂತ ಆ ವ್ಯಕ್ತಿ ಗೊತ್ತಿತ್ತು. IDFನಲ್ಲಿ ತಮ್ಮ ಅಧಿಕಾರಾವಧಿ ಪೂರ್ಣಗೊಳಿಸಿದ ನಂತರ ಆತ ರಿಸರ್ವ್ ಆರ್ಮಿಗೆ ಸೇರ್ತಾನೆ ಮತ್ತು ಮಿಲಿಟರಿಯೊಂದಿಗೆ ಸಂಪರ್ಕದಲ್ಲಿದ್ದ. ಡಿಸೆಂಬರ್ 26, 2025ರಂದು ಒಬ್ಬ ವ್ಯಕ್ತಿ ಟೆಲಿಗ್ರಾಮ್ನಲ್ಲಿ ಅವರನ್ನು ಸಂಪರ್ಕ ಮಾಡ್ತಾರೆ. ಆ ವ್ಯಕ್ತಿ ತನ್ನ ಇರಾನ್ ಗುರುತಿನ ಬಗ್ಗೆ ಹೇಳ್ಕೊಂಡ್ರು. ಆ ವ್ಯಕ್ತಿ ಇರಾನಿನ ಗುಪ್ತಚರ ಜಾಲದವನು ಅಂತ IDF ಸದಸ್ಯನಿಗೆ ಮೊದಲಿನಿಂದಾನು ಗೊತ್ತಿತ್ತು. ಸ್ವಲ್ಪ ಸಮಯದ ನಂತರ ಹಣಕ್ಕಾಗಿ ಮಾಹಿತಿನ ಒದಗಿಸೋದಕ್ಕೆ ಅವರು ಒಪ್ಪಿದ್ರು. ಅವರು ಐರನ್ ಡೋಮ್ ಬ್ಯಾಟರಿ ಘಟಕಗಳ ಬಗ್ಗೆ ಇರಾನಿ ಏಜೆಂಟ್ರಿಗೆ ವಿವರಿಸಿದರು. ಈ ಮಾಹಿತಿ ಇರಾನಿಯನ್ರಿಗೆ ತಲುಪಿದ ನಂತರ ಹಣ ಪಾವತಿ ಮಾಡಲಾಯಿತು. ಅದಾದ ನಂತರ ಆತ ಹಣಕ್ಕಾಗಿ ಐರನ್ ಡೋಮ್ ಮತ್ತು ಅದರ ವ್ಯವಸ್ಥೆಗಳ ಫೋಟೋಗಳನ್ನು ಕೂಡ ಕಳಿಸಿದ್ರು. 27 ಫೋಟೋಗಳು ಮತ್ತು ವಿಡಿಯೋಗಳು ಅವ್ರ ಕಡೆಯಿಂದ ಇರಾನಿನ ಕೈ ಸೇರ್ತವೆ. ಇಸ್ರೇಲಿ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ವ್ಯಕ್ತಿಯೊಬ್ಬರು ಐರನ್ ಡೋಮ್ನ 27 ಚಿತ್ರಗಳನ್ನು ತೆಗೆದು ಇರಾನಿನ ಗೂಢಚಾರರಿಗೆ ಕಳಿಸಿದ್ರು. ಇದಲ್ಲದೇನೆ ಕನಿಷ್ಠ 7 ಇಸ್ರೇಲಿ ವಾಯುನೆಲೆಗಳ ಸ್ಥಳಗಳ ಬಗ್ಗೆಯೂ ಕೂಡ ಮಾಹಿತಿನ ಒದಗಿಸಿದ್ರು. ಅಧ್ಯಕ್ಷರ ನಿವಾಸದ ನಿಯೋಜಿಸಲಾದಂತಹ ಭದ್ರತಾ ಸಿಬ್ಬಂದಿ ಬಗ್ಗೆಯೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಇದೆಲ್ಲನೂ ಇಸ್ರೇಲ್ನಲ್ಲಿ ನಡೆದಂಥ ವಿಚಾರಣೆಯಲ್ಲಿ ಬಯಲಿಗೆ ಬಂದಿದ್ದು ಗಾರ್ಡಿಯನ್ ಪತ್ರಿಕೆ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಇಸ್ರೇಲಿ ಪೊಲೀಸರ ಪ್ರಕಾರ ಆ IDF ಸದಸ್ಯನಿಗೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಣವನ್ನು ನೀಡಲಾಗಿತ್ತು. 2026ರ ಫೆಬ್ರವರಿ ಸುಮಾರಿಗೆ ಅವರು ಇರಾನಿಯನ್ರೊಂದಿಗೆ ಸಂವಹನ ನಡೆಸೋದನ್ನು ನಿಲ್ಲಿಸಿದ್ರು. ಆದರೆ ಅವರು ಸ್ವೀಕರಿಸಿದಂಥ ಈ ಡಿಜಿಟಲ್ ಪಾವತಿಗಳು ಅನುಮಾನವನ್ನು ಹುಟ್ಟುಹಾಕಿದ್ರಿಂದ ತನಿಖೆ ನಡೆದು ನಂತರ ಅವರನ್ನು ಅರೆಸ್ಟ್ ಮಾಡಲಾಯಿತು. ವರದಿಯ ಪ್ರಕಾರ ಮಿಲಿಟರಿಗೆ ಸಂಬಂಧಪಟ್ಟಂಥ ಅನೇಕ ವ್ಯಕ್ತಿಗಳನ್ನು ಗುರಿಯಾಗಿಸಲಾಯಿತು. ಇತ್ತೀಚಿನ ತಿಂಗಳುಗಳಲ್ಲಿ ಹರೇದಿ ಸಮುದಾಯದ ಸದಸ್ಯರ ಹೆಸರುಗಳನ್ನು ಹೆಚ್ಚಾಗಿ ಗುರುತಿಸಲಾಗ್ತಾ ಇದೆ ಅಂತ ವರದಿಗಳಿವೆ. ಹರೇದಿ ಸಮುದಾಯದ 24 ವರ್ಷದ ಒಬ್ಬ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಮೊದಲು ಆಗಸ್ಟ್ 2025ರಲ್ಲಿ ಇರಾನಿನ ಏಜೆಂಟ್ನೊಂದಿಗೆ ಮಾತಾಡ್ದ. ಹಣ ಸಂಪಾದಿಸಬಹುದು ಅಂತ ಗೊತ್ತಾದಾಗ ಆತ ಒಂದು ಪ್ರತ್ಯೇಕ ನಕಲಿ ಖಾತೆಯನ್ನು ರಚನೆ ಮಾಡಿ ಇರಾನಿನ ಏಜೆಂಟ್ಗೆ ಸ್ವತಃ ಸಂದೇಶ ಕಳಿಸ್ದ. ತನ್ನನ್ನ ಇಸ್ರೇಲಿ ಅಧಿಕಾರಿ ಅಂತ ಪರಿಚಯಿಸಿಕೊಂಡ. ಒಮ್ಮೆ ಇರಾನಿನ ಏಜೆಂಟ್ ಆತನ ಬಳಿ ಇಲ್ಲದೆ ಇರುವಂಥ ಕೆಲ ಗುಪ್ತಚರ ದಾಖಲೆಗಳನ್ನು ಕೇಳಿದ. ಆತ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇರಾನಿಯನ್ರಿಗೆ ಕಳಿಸಿದ. ಒಮ್ಮೆ ಇರಾನಿನ ಮಾಜಿ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಸಾವಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಇರಾನಿಯನ್ರು ಕೇಳಿದ್ರು. ಇಸ್ರೇಲ್ ಭಾಗಿಯಾಗಿದೆಯಾ ಅಂತ ಕೇಳಿದಾಗ ಆತ ಹೌದು ಅಂತ ಹೇಳ್ದ. ಇಬ್ರಾಹಿಂ ರೈಸಿ ಹತ್ಯೆಯನ್ನ ಇಸ್ರೇಲ್ ಆಯೋಜಿಸಿತ್ತು ಅಂತ ಹೇಳ್ದ.
ಮತ್ತು ಅದೆಲ್ಲ ಮಾಹಿತಿಗಾಗಿ ಆತನಿಗೆ ಹಣ ಸಿಕ್ತು. ಆದರೆ ನಂತರ ಆತನನ್ನು ಅರೆಸ್ಟ್ ಮಾಡಲಾಯಿತು. ತನಿಖೆಯಲ್ಲಿ ಆತ ಇರಾನಿನ ಏಜೆಂಟ್ನನ್ನೇ ವಂಚಿಸಿದ್ದಾನೆ ಅಂತ ತಿಳಿದು ಬಂತು. ಆದರೂ ಕೂಡ ಇಸ್ರೇಲ್ ಆತನಿಗೆ ಶಿಕ್ಷೆ ನೀಡಿತು. ಇಬ್ರಾಹಿಂ ರೈಸಿಯ ಸಾವಿನ ಬಗ್ಗೆ ಆತ ಸುಳ್ಳು ಹೇಳಿದ್ದ. ಇರಾನನ್ನು ದಾರಿ ತಪ್ಪಿಸಿ ಹೊಸ ವಿವಾದವನ್ನು ಹುಟ್ಟುಹಾಕುವಂಥ ಉದ್ದೇಶ ಆಯಿತು. ಇಲ್ಲಿ ಮತ್ತೊಂದು ಉದಾಹರಣೆ ಇಸ್ರೇಲ್ನ ಮಾಜಿ ಇಂಧನ ಸಚಿವ ಗೊನೆನ್ ಸೆಗವ್ ಅವರಿಗೆ ಸಂಬಂಧಪಟ್ಟಿದೆ. ಅವರು ವೃತ್ತಿಯಲ್ಲಿ ವೈದ್ಯರಾಗಿದ್ದರು. 1995ರಲ್ಲಿ ರಾಜಕೀಯವನ್ನು ಪ್ರವೇಶ ಮಾಡಿ ಇಸ್ರೇಲ್ನ ಇಂಧನ ಸಚಿವರಾದರು. ಕೆಲವೇ ವರ್ಷಗಳಲ್ಲಿ ಅವರು ರಾಜಕೀಯವನ್ನು ತೊರೆದರು. 2004ರಲ್ಲಿ ಅವರನ್ನ ಡ್ರಗ್ಸ್ ಕಳ್ಳಸಾಗಣೆ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಯಿತು. ಅವರು ನೆದರ್ಲ್ಯಾಂಡ್ಸ್ನಿಂದ ಇಸ್ರೇಲ್ಗೆ ನಿಷೇಧಿತ ಮಾದಕ ವಸ್ತು ಮಾತ್ರೆಗಳನ್ನು ಕಳ್ಳಸಾಗಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋಂಥ ಆರೋಪ ಇತ್ತು ಅವ್ರ ಮೇಲೆ. ನ್ಯಾಯಾಲಯ ಅವರಿಗೆ ಜೈಲು ಶಿಕ್ಷೆಯನ್ನು ವಿಧಿಸಿತು. ಶಿಕ್ಷೆ ಮುಗಿದ ನಂತರ ಅವರು ಇಸ್ರೇಲನ್ನು ತೊರೆದು ನೈಜೀರಿಯಾದಲ್ಲಿ ವೈದ್ಯರಾದರು. 2012ರಲ್ಲಿ ನೈಜೀರಿಯಾದಲ್ಲಿರುವಂಥ ಇರಾನಿನ ರಾಯಭಾರ ಕಚೇರಿಯ ಅಧಿಕಾರಿಗಳು ಗೊನೆನ್ ಸೆಗವ್ ಅವರನ್ನು ಸಂಪರ್ಕ ಮಾಡಿದರು. ಇರಾನಿನ ರಾಯಭಾರ ಕಚೇರಿಯ ನೌಕರರ ಕುಟುಂಬಗಳಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುವಂಥ ನೆಪದಲ್ಲಿ ಅವರನ್ನು ಆಹ್ವಾನಿಸಲಾಯಿತು. ನಂತರ ಅವರು ಅವರೊಂದಿಗೆ ಸ್ನೇಹವನ್ನು ಬೆಳೆಸಿದ್ರು ಮತ್ತು ಅವರು ಇರಾನ್ಗಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಗೊನೆನ್ ಕನಿಷ್ಠ 2 ಬಾರಿ ಇರಾನ್ಗೆ ಪ್ರಯಾಣವನ್ನು ಬೆಳೆಸಿದ್ರು ಅಂತ ಹೇಳಲಾಗಿದೆ. ಅವರು ಇರಾನ್ಗೆ ಇಸ್ರೇಲಿ ಇಂಧನ ತಾಣಗಳ ಬಗ್ಗೆ ವಿವರಗಳನ್ನು ನೀಡಿದರು. ಇಸ್ರೇಲ್ಗೆ ಇದ್ರ ಬಗ್ಗೆ ಗೊತ್ತಾದಾಗ ಅವರನ್ನು ಅರೆಸ್ಟ್ ಮಾಡಲಾಯಿತು. ಆದರೆ ಅತ್ಯಂತ ಕುಖ್ಯಾತ ಪ್ರಕರಣ ಅಂತಂದ್ರೆ 22 ವರ್ಷದ ಅಮಿ ಗೈದ್ರೋ ಪ್ರಕರಣ. ಇಸ್ರೇಲ್ನ ಹೈಫಾ ನಗರದ ಆತನನ್ನ ಇರಾನ್ನ ಗುಪ್ತಚರ ಸಂಸ್ಥೆ ಪರ ಬೇಹುಗಾರಿಕೆ ಮತ್ತೆ ಮಾಜಿ ಪ್ರಧಾನಿ ನಫ್ತಾಲಿ ಬೆನೆಟ್ ಹತ್ಯೆ ಮಾಡೋದಕ್ಕೆ ಸ್ಫೋಟಕ ತಯಾರಿಸಿದಂಥ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಯಿತು. ಹಣದ ಅಗತ್ಯ ಇದ್ದ ಕಾರಣ ಆತ ಮೊದಲಿನಿಂದಾನು ಇರಾನಿಯನ್ರಿಗಾಗಿ ಬೇಹುಗಾರಿಕೆಯನ್ನು ಮಾಡ್ತಾ ಇದ್ದ. ಇಸ್ರೇಲಿ ಪತ್ರಿಕೆ ವರದಿಯ ಪ್ರಕಾರ ರಸ್ತೆಗಳು ಮತ್ತು ಕಟ್ಟಡಗಳ ಫೋಟೋವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಆತನಿಗೆ ವಹಿಸಲಾಗಿತ್ತು. 2026ರ ಮಾರ್ಚ್ನಲ್ಲಿ ಆತನನ್ನು 3 ಸಹಚರರೊಂದಿಗೆ ಬಂಧಿಸಲಾಯಿತು. ಗೈದ್ರೋ ಒಬ್ಬ ಸಾಮಾನ್ಯ ಯಹೂದಿ ಪ್ರಜೆಯಾಗಿದ್ದ. ಅಕ್ಟೋಬರ್ 2023ರ ಮೊದಲು ಇಸ್ರೇಲ್ನಲ್ಲಿ ವಾಸ ಮಾಡುವಂಥ ಅರಬ್ ನಾಗರಿಕರು ಹೆಚ್ಚಾಗಿ ಇಂತಹ ಬೇಹುಗಾರಿಕೆ ಜಾಲಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಈಗ ಸಾಮಾನ್ಯ ಯಹೂದಿಗಳು ಕೂಡ ಇರಾನ್ಗಾಗಿ ಬೇಹುಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಈಗ ಹೊಸ ವರದಿಗಳು ಹರೇದಿ ಯಹೂದಿಗಳನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಧಿಸಲಾಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಇನ್ನು ಹರೇದಿ ಯಹೂದಿಗಳಿಗೆ ಇಸ್ರೇಲ್ ಸರ್ಕಾರದೊಂದಿಗೆ ನಿರಂತರ ಘರ್ಷಣೆ ಇದೆ. ಅಲ್ಲಿನ ಉನ್ನತ ತಂತ್ರಜ್ಞಾನದಿಂದಾಗಿ ಅವರು ಸೈನ್ಯಕ್ಕೆ ಸೇರೋದಕ್ಕೆ ಬಯಸೋದಿಲ್ಲ. ಹರೇದಿಗಳು ತಮ್ಮ ಧರ್ಮದ ಆಚರಣೆಗೆ ಪ್ರಾಮುಖ್ಯತೆಯನ್ನು ನೀಡೋರಾಗಿದ್ದು ಮೂಲಭೂತವಾದಿ ಸಮುದಾಯ ಅಂತ ಹೇಳಲಾಗುತ್ತೆ. ಇಸ್ರೇಲಿಗಳಲ್ಲಿನ ಈ ಹರೇದಿ ಸಮುದಾಯ ಧರ್ಮವನ್ನು ಹೆಚ್ಚು ಅನುಸರಿಸುತ್ತೆ. ವಿಜ್ಞಾನದ ಓದಿಗೆ ಅದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡೋದಿಲ್ಲ. ಹಾಗಾಗಿನೇ ಈ ಸಮುದಾಯಕ್ಕೆ ಕೆಲಸ ಸಿಗೋದಿಲ್ಲ. ಮತ್ತು ಸಿಕ್ಕಿದ್ರೂ ಕೂಡ ಗಳಿಕೆ ಸರಾಸರಿ ಇಸ್ರೇಲ್ಗಳಿಗಿಂತನೂ ಕಡಿಮೆ ಇರುತ್ತೆ. ಈ ಹರೇದಿ ಸಮುದಾಯದ ಸದಸ್ಯರು ಇರಾನ್ಗಾಗಿ ಬೇಹುಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋಂಥ ವರದಿಗಳು ಹೊರಗೆ ಬಂದಿವೆ. ಈಗ ಹರೇದಿ ಸಮುದಾಯದ ಸಾಮಾಜಿಕ ಆರ್ಥಿಕ ದುಸ್ಥಿತಿನೇ ಈಗ ಇಸ್ರೇಲ್ ಪಾಲಿಗೆ ರಾಷ್ಟ್ರೀಯ ಭದ್ರತಾ ಕಳವಳವನ್ನು ತಂದಿಟ್ಟಿದೆ. ವೀಕ್ಷಕರ ಕುರಿತು ನಿಮ್ಗೆ ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಇದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.